ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್‌ದಲ್ಲಿ ಸಮಾಂತರ ಶ್ರೇಣಿಯ ಮೇಲೆ ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೆಯ ಪ್ರಶ್ನೆ 8, 5, 2, -1 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವೇನು? ಇಲ್ಲೇನು ಕೇಳಿದಾರಪ್ಪ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕೇಳಿದಾರೆ. ಯಾವ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ ಅಂತೇಳಿ D = A2 - 7 ಅಥವಾ A3 - A2 ಅಥವಾ A4 - A3 ಈ ರೀತಿಯಾಗಿ ಕಂಡುಹಿಡಿಯೋದು. ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನು ಕೊಟ್ಟಿದ್ದಾರೆ? A1 = 8 ಕೊಟ್ಟಿದ್ದಾರೆ, A2 = ಏನು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ, A3 = 2 ಕೊಟ್ಟಿದ್ದಾರೆ, A4 = ಏನು ಕೊಟ್ಟಿದ್ದಾರೆ? -1 ಕೊಟ್ಟಿದ್ದಾರೆ. ನಮಗೆ A2 ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು. A2 ಅಂದ್ರೆ ಏನದ? 5 -A1 ಅಂದ್ರೆ ಏಟದ? 8. D = 5 - 8 -3. ಆಪ್ಷನ್ಸ್ 1 is correct. -3 ಅನ್ನೋದು ಕಾಮನ್ ಡಿಫರೆನ್ಸ್. ಸಾಮಾನ್ಯ ವ್ಯತ್ಯಾಸ ಏನಾಗಿದೆಪ್ಪ ಅಂದ್ರೆ -3 ಆಗಿದೆ. ಮುಂದಿನ ಪ್ರಶ್ನೆ 5, 3, 1, -1 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವೇನು ಅಂತ ಕೇಳ್ಯಾರ. ಇಲ್ಲಿ ಏನು ಕೇಳ್ಯಾರಪ್ಪ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕೇಳಿದ್ದಾರೆ. ನಮಗೆ ಗೊತ್ತಿದೆ, ಏನು ಗೊತ್ತಿದೆ? D = A2 - A1 ಅಥವಾ A3 - A2 ಅಥವಾ A4 - A3 ಇದೇ ರೀತಿಯ. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಏನೇನು ಕೊಟ್ಟಿದ್ದಾರೆ? A1 ಅಂದ್ರ 5 ಕೊಟ್ಟಿದ್ದಾರೆ, A2 ಅಂದ್ರ 3 ಕೊಟ್ಟಿದ್ದಾರೆ, A3 ಅಂದ್ರ 1 ಕೊಟ್ಟಿದ್ದಾರೆ, A4 ಅಂದ್ರ -1 ಕೊಟ್ಟಿದ್ದಾರೆ. ಇಲ್ಲಿ D ಅನ್ನ ಕಂಡುಹಿಡಿಬೇಕಾದ್ರೆ A2 ಎರಡನೆಯ ಪದ -1ನೆಯ ಪದ. A2 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 3 -5 D = -2. ಸಾಮಾನ್ಯ ವ್ಯತ್ಯಾಸ ಏನಾಗಿದೆಪ್ಪ ಅಂತಂದ್ರೆ -2 ಆಗಿದೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಗೊತ್ತಾ. ಅರ್ಥಮೆಟಿಕ್ ಪ್ರೋಗ್ರೆಷನ್ದಾಗ ಇದು ಸಮಾಂತರ ಶ್ರೇಣಿಯದಾಗ ಏನಾಗ್ತದಪ್ಪ ಅಂದ್ರೆ x ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ A B C ಅಂತ ಅನ್ಕೊಳ್ಳೋಣ. B = A + C/2. B = ಕಂಡುಹಿಡಿಬೇಕಾದ್ರೆ A ಅಂದ್ರೆ ಏನದ? 2 ಅದ, ಪ್ಲಸ್ C ಅಂದ್ರೆ ಏನದ? 26/2. B = 2 + 26 28/2 ಏನಾಗ್ತದ? 14. B = 14. B = 14 ಅಂದ್ರೆ ಮಧ್ಯದ ಪದ x = 14. ಆಪ್ಷನ್ಸ್ ಬಿ ಇಸ್ ಕರೆಕ್ಟ್. ಇದು B = 14. ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ n-ನೆಯ ಪದ an = 24 - 3n ಆದಾಗ ಆ ಶ್ರೇಣಿಯ ಎರಡನೇ ಪದವನ್ನ ಕಂಡುಹಿಡಿಯಿರಿ. n-ನೇ ಪದ ಕೊಟ್ಟಿದ್ದಾರೆ. an = ಎಷ್ಟು ಕೊಟ್ಟಿದ್ದಾರೆ? 24 - 3n. ಎರಡನೆಯ ಪದವನ್ನ ಕಂಡುಹಿಡಿ. ಎರಡನೇ ಪದ ಅಂದ್ರೆ n = 2. 24 - 3 × 2. A2 = 24 - 6. A2 = 24 - 6 ಕಳೆದ್ರೆ ಎಷ್ಟಾಗ್ತದ? 18. ಆಪ್ಷನ್ಸ್ ಈಸ್ ಕರೆಕ್ಟ್ ಆನ್ಸರ್. 18. ಮೊದಲ n ಘನ ಬೆಸ ಸಂಖ್ಯೆಗಳ ಮೊತ್ತವು ಕಂಡುಹಿಡಿಯುವ ಸೂತ್ರ ಏನು ಅಂತ ಕೇಳ್ಯಾರ. Sn = n². ನಮಗ ಇನ್ನೊಂದು n ಪದಗಳ n-ನೇ ಪದ ಕಂಡುಹಿಡಿಯುವಂತ ಸೂತ್ರ ಗೊತ್ತಿರಬೇಕು. an = A + n - 1 × D. ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರನೂ ಕೂಡ ಗೊತ್ತಿರಬೇಕು. Sn = n/2 × 2a + n - 1 × D. ಅಥವಾ ಇದು ಈ ರೀತಿಯಾಗೂ ಬರ್ಕೋಬಹುದು. Sn = n/2 a + an
ಅಥವಾ ಇದು ರೀತಿದಾಗೂ ಬರ್ಕೋಬಹುದು. Sn equal to n/2 a plus l, ಇದು ಕೂಡ ಬರ್ಕೋಬಹುದು. ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತವು 20 ಮತ್ತು ಮೊದಲ 3 ಪದಗಳ ಮೊತ್ತವು 12 ಆಗಿದೆ. ಆ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಯಾವ ರೀತಿಯಾಗಿ ಕಂಡುಹಿಡಿಯೋಣ ನೋಡೋಣ. S4 = 20 ಕೊಟ್ಟಿದ್ದಾರೆ, S3 = 12 ಕೊಟ್ಟಿದ್ದಾರೆ. E4 ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನಮ್ಮ ಸೂತ್ರ ಗೊತ್ತಿದೆ, an = Sn minus Sn minus 1. A4 ಅಂದ್ರೆ S4 ಅಂದ್ರೆ S4 minus S3. A4 = S4 ಎಷ್ಟು ಕೊಟ್ಟಿದ್ದಾರೆ 20 minus S3 ಎಷ್ಟು ಕೊಟ್ಟಿದ್ದಾರೆ 12 ಕೊಟ್ಟಿದ್ದಾರೆ. A4 ಏನಾಗ್ತದೆ 20 minus 12 = 8 ಆಗ್ತದೆ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವೇನು ಅಂತ ಕೇಳ್ಯಾರ. ಏನ್ ಕೊಟ್ಟಿದಾರ, A17 = ಎದಕ್ಕೆ ಸಮ ಆಗಿದೆ ಅಂತಾರೆ, A10 ಪ್ಲಸ್ 7 ಗೆ ಸಮವಾಗಿದೆ ಅಂತ ಹೇಳ್ಯಾರ. A17 ಅನ್ನ ಯಾವ ರೀತಿ ಬರ್ಕೋಬಹುದು, A plus 16D = A10 ಅನ್ನ ಯಾವ ರೀತಿ ಬರ್ಕೋಬಹುದು, A plus 9D plus 7 ಕ್ಕೆ 7. ಈ A ಕ್ಯಾನ್ಸಲ್ ಆಯ್ತು. 16D = 9D plus 7. ನಮಗೆ ಏನು ಕಂಡುಹಿಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ D ಕಂಡುಹಿಡಿ ಅಂದ್ರೆ 16D ಪ್ಲಸ್ 9D ಇದ್ದಿದ್ದು ಈಚೆ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ 9D ಆಗ್ತದೆ =7. 16D ದಾಗ ಮೈನಸ್ 9D ಕಳೆದ್ರೆ ಎಷ್ಟಾಗ್ತದೆ 7D = 7. D = 7/7. 7 D = ಎಷ್ಟು 1. ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದಪ್ಪ ಅಂತಂದ್ರೆ 1 ಆಗಿರ್ತದೆ. ಮುಂದಿನ ಪ್ರಶ್ನೆ, 2, 6, 10, 14 ... ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ನೋಡ್ರಿ ಏನು, A1 ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, A2 ಎಷ್ಟು ಕೊಟ್ಟಿದ್ದಾರೆ 6 ಕೊಟ್ಟಿದ್ದಾರೆ, A3 ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ, A4 ಎಷ್ಟು ಕೊಟ್ಟಿದ್ದಾರೆ 14 ಕೊಟ್ಟಿದ್ದಾರೆ. ನಮ್ಗೆ ಏನು ಕಂಡುಹಿಡಿ ಅಂದರೆ 25ನೇ ಪದವನ್ನು ಕಂಡುಹಿಡಿಯಿರಿ ಅಂತ. D ಅನ್ನ ಯಾವ ರೀತಿ ಕಂಡುಹಿಡಿಬಹುದು, A2 minus A1. D = A2 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 6 minus 2. D = 4. ನಮಗೆ ಏನು ಕಂಡುಹಿಡಿ ಅಂದ್ರೆ 25. A25ನೇ ಪದ ನಮ್ಗೆ ಸೂತ್ರ ಗೊತ್ತದ, an = A plus n minus 1 into D ಗೊತ್ತು. A25 ಅಂದ್ರೆ n = 25. n = 25. A25 = A ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಪ್ಲಸ್ n ಅಂದ್ರೆ ಗೊತ್ತಿಲ್ಲ, ಇದು n ಅಂದ್ರೆ 25. n ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ 25 minus 1. D ಅಂದ್ರೆ 4. ನೆಕ್ಸ್ಟ್ A25 = 2 plus 24 into 4. ನೆಕ್ಸ್ಟ್ A25 = 2 plus 24 into 4 ಅಂದ್ರೆ 96.
A25 equal to 96 plus 2 98 ಏನಾಗ್ತದಪ್ಪ ಅಂದ್ರೆ A25 ನ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ 98 ಆಗ್ತದೆ. ಮುಂದಿನ ಪ್ರಶ್ನೆ, ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು 3 ರಿಂದ ಭಾಗಿಸಲ್ಪಡುತ್ತವೆ ಅಂತ ಕೇಳ್ಯಾರ. ಒಂದು ಎರಡು ಅಂಕಿ ಅಂದ್ರೆ 12 15 18 ಅಲ್ಲಿ ತನಕ ಹೋಗ್ತದಪ್ಪ. 99 ಕೂಡ ಎರಡು ಅಂಕಿಯ ಸಂಖ್ಯೆ ಆಗಿರ್ತದೆ. 99 ಕೂಡ 3 ರಿಂದ ಏನಾಗ್ತದೆ ಭಾಗಾಕಾರ ಹೋಗ್ತದೆ. A1 A2 A3 AN ಅಂದ್ರೆ ನಮ್ಗೆ ಎಷ್ಟು ಸಂಖ್ಯೆಗಳನ್ನ 3 ರಿಂದ ಭಾಗ ಹೋಗ್ತದ ಅಂತ ಕೇಳ್ಯಾರ. AN equal to A plus N minus 1 into D. ಸೂತ್ರ ಗೊತ್ತಿದೆ. AN ಅಂದ್ರೆ ಎಷ್ಟು ಕೊಟ್ಟಿದಾರ? 99 ಕೊಟ್ಟಿದಾರ. A ಅಂದ್ರೆ ಎಷ್ಟು? 12 ಪ್ಲಸ್ N ಅಂದ್ರೆ ಎಷ್ಟು ಕಂಡುಹಿಡಿಬೇಕು? N minus 1 into D. D ಅನ್ನ ಯಾವ ರೀತಿ ಗೊತ್ತಿಲ್ಲ. ಕಾಮನ್ ಡಿಫರೆನ್ಸ್ ಎಷ್ಟಾಗ್ತದೆ? 3 ಆಗ್ತದೆ. 99 equal to 12 plus 3n minus 3. 99 equal to 12 ಮೈನಸ್ 3 ಕಳೆದ್ರೆ ಎಷ್ಟಾಗ್ತದೆ? 9 ಆಗ್ತದೆ ಪ್ಲಸ್ 3n. 99 9 ಇದ್ದಿದ್ದು ಈಚೆ ಕಡೆ ಬಂದ್ರೆ ಏನಾಗ್ತದೆ? ಮೈನಸ್ 9 ಆಗ್ತದೆ ಈಕ್ವಲ್ ಟು 3n. 99 9 ಕಳೆದ್ರೆ ಎಷ್ಟಾಗ್ತದೆ? 90 ಈಕ್ವಲ್ ಟು 3n. 3n ಈಕ್ವಲ್ ಟು 90. n ಈಕ್ವಲ್ ಟು ಏನಾಗ್ತದೆ? 90 divided by 3. 3 ಒಂದಲೇ 3 30. n equal to 30. ಏನಾಗ್ತದಪ್ಪ? ಎಷ್ಟು ಸಂಖ್ಯೆಗಳು 3 ರಿಂದ ಎರಡು ಅಂಕಿಗಳ ಸಂಖ್ಯೆಗಳು ಎಷ್ಟರಿಂದ 3 ರಿಂದ ಭಾಗ ಹೋಗ್ತಾವಪ್ಪ ಅಂದ್ರೆ 30 ಸಂಖ್ಯೆಗಳು ಹೋಗ್ತಾವ. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಸಿಡಿಯ ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಆದಾಗ ಅದರ n-ನೆಯ ಪದವನ್ನು ಬರೆಯಿರಿ ಅಂತ ಕೇಳ್ಯಾರ. ಏನ್ ಕೇಳಿದ್ರ ನೋಡಿ, n-ನೇ ಪದವನ್ನು ಕಂಡುಹಿಡಿಯುವಂತ ಸೂತ್ರ AN equal to A plus n minus 1 into D. ಅದೇ ರೀತಿ ಇದಾಗ ನಮಗ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರನೂ ಗೊತ್ತಿರಬೇಕು. ಮೊತ್ತ Sn equal to n by 2 into the bracket to A plus n minus 1 into D. ಅದೇ ರೀತಿ ಇದಾಗ ಅಥವಾ ಇದು Sn ಅನ್ನ ಈ ರೀತಿ ಇದಾಗನು ಕಂಡುಹಿಡಿಯಬಹುದು. Sn equal to n by 2 into the bracket A plus an, ಅಥವಾ ಇದು Sn equal to n by 2 into the bracket A plus n. ಈ ರೀತಿಯಾಗೂ ಕಂಡುಹಿಡಿಯಬಹುದು. ಥ್ಯಾಂಕ್ ಯು ಟು ಆಲ್. ಇಲ್ಲಿವರೆಗೂ ವೀಕ್ಷಣೆ ಮಾಡಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.